ಸಾಯಿಸ್ಬೇಕಾಗಿರೋದು ಪುಣ್ಯನಲ್ಲ, ನಿಮ್ಮನ್ನ. ವರ್ಮ, ತೆಗಿಯೋರ್ನ. ಅಣ್ಣ, ಪೂಜೆ ಮಾಡಿಸಿದ್ದು ನಾನಲ್ಲ, ನಿನ್ನ ಧರ್ಮ ಪತ್ನಿ. ನಿಮ್ ವಿಷಯ ಆಮೇಲೆ ನೋಡ್ಕೋತೀನಿ. ಕುಲಗುರು ಹೇಳಿದ್ದಾರೆ ಅಂದ್ರೆ ಆ ರಹಸ್ಯ ಅನಿರುದ್ಧ್ಗೆ ಖಂಡಿತವಾಗ್ಲೂ ಕೇಳಿಸುತ್ತೆ. ಆ ವಿಷಯ ನನಗೆ ಗೊತ್ತಣ್ಣ. ಪುಣ್ಯ, ರಹಸ್ಯ ಅನಿರುದ್ಧನಿಗೆ ಹೇಳು. ನನ್ಗ? ಹೌದ ಅನಿರುದ್ಧ್, ನಿನಗೆ? ಗರುಡ ವಂಶದ ವಾರಸ್ದಾರ ನೀನು, ನಾಗನಿಧಿನ ಪಡ್ಕೊಳ್ಳೋನು ನೀನು. ನೀನ್ ತಿಳ್ಕೊಳ್ಳೋದೆ ನ್ಯಾಯ. ಹೇಳು ಪುಣ್ಯ. ಸರಿ. ನೀತಿ ರಹಸ್ಯ ಗೊತ್ತಾಗಿದ್ದ ಮರುಕ್ಷಣನೇ ಪುಣ್ಯನಿಂದ ಯಾವ ಲಾಭನೂ ಇಲ್ಲ ಅಂತ ಅವಳನ್ನ ಸಾಯಿಸ್ಬಿಡ್ತಾರೆ. ನನಗೂ ನೆನಪಿರಬಾರ್ದು. ನೆನಪಿದ್ರು ಮರ್ತೋಯ್ತು ಅಂತ ಸುಳ್ಳು ಹೇಳಿ ನೀತಿ ರಹಸ್ಯಕ್ಕೋಸ್ಕರನಾದ್ರೂ ಪುಣ್ಯನ ಕಾಪಾಡ್ಕೋಬೇಕು. ಎಸ್, ಇದೇ ಒಳ್ಳೆ ಐಡಿಯಾ. ಏಯ್, ರಹಸ್ಯ ಹೇಳಿದ್ಲಾ? ನಾಗನಿಧಿ ರಹಸ್ಯ ಹೇಳಿದ್ಲಾ? ಹೇಳು ಅನಿರುದ್ಧ್, ನಾಗನಿಧಿ ರಹಸ್ಯ ಹೇಳಿದ್ಲಾ? ಹೇಳು ಅನಿರುದ್ಧ್, ಕೇಳ್ತಾ ಇರೋದು ನಿನ್ನನ್ನೇ. ಯಾಕೋ ಮಾತಾಡ್ತಿಲ್ಲ? ಹೇಳು. ಸಾರಿ ಅಪ್ಪ, ನಂಗೂ ನೆನಪಿಲ್ಲ. ಇವಳನ್ನ ಸಾಯಿಸ್ಬಿಡ್ತೀನಿ. ಆವೇಶದಲ್ಲಿ ಅವಳನ್ನ ಸಾಯಿಸಿದ್ರೆ ನಿಧಿ ನಮಗ್ ಸಿಗೋದಿಲ್ಲ ಅಣ್ಣ. ನಿಧಿ ಸಿಗ್ಬೇಕು ಅಂದ್ರೆ ಪುಣ್ಯ ಬದುಕಿರ್ಲೇಬೇಕು. ಪರಿಹಾರ ಸಿಗದೆ ಇದ್ದಾಗ ಸಾಯಿಸೋದು ಬಿಟ್ಟು ಬೇರೆ ದಾರಿ ಇಲ್ಲ ಭದ್ರಾ. ದಾರಿ ಇದೆ ಅಣ್ಣ. ಏನದು? ಈ ಸಮಸ್ಯೆಗೆ ಕಾರಣ ಆಗಿರೋ ಕುಲಗುರು ಹತ್ರ ಪರಿಹಾರ ಕೇಳೋಣ. ಗರುಡ ವಂಶಕ್ಕೆ ಯಾಕೆ ಈ ರೀತಿ ಮೋಸ ಮಾಡಿದಿರ ಅಂತ ಅವ್ರ ಹತ್ರನೇ ಕೇಳೋಣ. ಹೌದು, ಸಮಸ್ಯೆ ಸೃಷ್ಟಿ ಮಾಡಿದ್ದು ಅವರೇ, ಪರಿಹಾರ ಕೊಡಬೇಕಾಗಿರೋದು ಅವರೇ. ನಾನು ಕುಲಗುರು ಹತ್ರ ಹೋಗಿ ಬರ್ತೀನಿ. ಅಲ್ಲಿವರೆಗೂ ಇವಳನ್ನ ಇಲ್ಲೇ ಬಂಧಿಸಿಡಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವೆಲ್ಲರೂ ನನ್ನ ಕೈಯಲ್ಲಿ ಸಾಯ್ತೀರಾ. ನೆನ್ಪಲ್ಲಿ ನೀನೊಬ್ಬ ದ್ರೋಹಿ. ನಿಮ್ಮಪ್ಪನ್ ಥರಾನೇ ನೀನು ಕೂಡ ಒಬ್ಬ ಸ್ವಾರ್ಥಿ. ನಿನ್ನಂಥವನ್ ಮುಖ ನೋಡ್ಬೇಕು ಅಂದ್ರೇನೆ ನನಗೆ ಅಸಹ್ಯ ಆಗ್ತಿದೆ. ಅಮ್ಮ ನಾಗಮ್ಮ, ಈ ಭಕ್ತಿ ಕರೆದಿದ್ದಕ್ಕೆ, ನಿನ್ನ ಭಕ್ತಿನ ಕಾಪಾಡೋದಕ್ಕೆ ನೀನೇ ಬಂದ್ಬಿಟ್ಯಾ. ಈಗ ಪುಣ್ಯನ ಕಾಪಾಡೋ ಜವಾಬ್ದಾರಿ ನಿನ್ ಮೇಲೇನೆ ಇದೆ. ಹೇಗ್ ಕಾಪಾಡ್ತೀಯೋ ನೀನೇ ಕಾಪಾಡಬೇಕು. ಬೀಗದ ಕೈ ನನ್ನ ಗಂಡನ ಹತ್ರ ಇದೆಯಮ್ಮ. ಬಾಗ್ಲೊಡಿದ್ರೆ ಶಬ್ದ ಬಂದ್ಬಿಡುತ್ತೆ. ಅದಕ್ಕೆ ಇಲ್ಲೇ ನಿಂತಿದ್ದೀನಿ.
ಅಮ್ಮ ಪುಣ್ಯ, ಅಮ್ಮ ನಾಗಮ್ಮ, ನನ್ನ ಕಾಪಾಡೋದಕ್ ನೀನ್ ಬನ್ನಿ ಅಮ್ಮ. ನಿನ್ನ ಪ್ರೀತಿಯಿಂದ ಭಕ್ತಿಯಿಂದ ನಿನ್ನ ಹತ್ರ ಬರೋ ಹಾಗೆ ಮಾಡ್ಕೊಂಡೆ. ಅಂಥ ನಿನ್ನನ್ನ ಇಲ್ಲಿ ಬಂಧನದಲ್ಲಿಟ್ರೆ ನಾನ್ ಹೇಗ್ ಸಹಿಸ್ತೀನಿ? ನನ್ನ ವಿಷದಿಂದ ಇಡೀ ವಂಶನೇ ನಾಶ ಮಾಡ್ಬಿಡ್ತೀನಿ. ಆದ್ರೆ ಧರ್ಮ ಅಲ್ಲ ಅಂತ ಬಿಟ್ಬಿಡ್ತಾ ಇದ್ದೀನಿ. ತಕ್ಷಣ ಇಲ್ಲಿಂದ ಹೊರಟೋಗು ಪುಣ್ಯ. ನಾನು ಹೌದಮ್ಮ, ನೀನ್ ಜೀವಂತವಾಗಿ ಇರ್ಬೇಕು, ಇನ್ನು 100 ವರ್ಷ ಸಂತೋಷವಾಗಿರ್ಬೇಕು ಅಂತ ನಿಮ್ಮಮ್ಮನ ಆಸೆ. ನಿಮ್ಮಮ್ಮನ ಆತ್ಮ ಎಲ್ಲೇ ಇದ್ರು ಸಂತೋಷವಾಗಿರ್ಬೇಕು ಅಂದ್ರೆ ನೀನು ಬದುಕಿರ್ಬೇಕಮ್ಮ. ನಾಗಮ್ಮನ್ ಕೋರಿಕೆ ಕೂಡ ಅದೇ. ಈಗ್ಲೇ ಇಲ್ಲಿಂದ ಹೋಗಮ್ಮ. ನಮ್ಮಮ್ಮ ನಾಗಮ್ಮನ್ ಕೋರಿಕೆ ಇದೇ ಆಗಿದ್ರೆ ಸಾವನ್ನ ಗೆದ್ದು ಬೇಕಾದ್ರೂ ಬದುಕ್ತೀನಿ. ಆದ್ರೆ ಮಾಲನ್ ಬಿಟ್ಟು ಹೋಗ್ಬೇಕು ಅಂದ್ರೆ ಮಾಲಾ ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ತಕ್ಷಣ ನೀನು ನಾಗಮಂಡಲಕ್ಕೆ ಹೋಗು, ಅಲ್ಲೇ ನೀನು ಕ್ಷೇಮವಾಗಿರ್ತೀಯ. ಹೊರಡು ಪುಣ್ಯ.